ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ ವಿಶಾಖ ನಕ್ಷತ್ರ. ಈ ದಿವಸ ಬುಧವಾರ ತ್ರಯೋದಶಿಯೂ ಇದೆ. ಈ ಕಾರಣದಿಂದಾಗಿ ಪ್ರದೋಷ ಪೂಜೆ ತಪ್ಪದೆ ಮಾಡಿ. ಪ್ರದೋಷ ಪೂಜೆಯಿಂದ ನಮಗೆ ಶತ್ರು ನಿವಾರಣೆಯಾಗುತ್ತೆ. ಪ್ರದೋಷ ಪೂಜೆಯಿಂದ ವಿಜಯ ಸಿಗುತ್ತೆ. ಪ್ರದೋಷ ಪೂಜೆಯಿಂದ ನಮ್ಮ ಮನಸ್ಸಿನ ದೋಷಗಳೆಲ್ಲ ಮುಕ್ತವೂ ಆಗಿಬಿಡ್ತವೆ. ಹೀಗಾಗಿ ಈ ದಿವಸ ತಪ್ಪದೆ ಪ್ರದೋಷ ಪೂಜೆ ಮಾಡಿ. ಬುಧವಾರವಾಗಿರೋದ್ರಿಂದ ವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇಬ್ಬರಲ್ಲೂ ವಸ್ತುತಃ ಭೇದವಿಲ್ಲ. ಶಿವ ಅರ್ಧನಾರೀಶ್ವರ ಅಂತ ಅನ್ನಿಸ್ಕೊಳ್ಳೋಕ್ಕಿಂತ ಮುಂಚೆಯೇ ಅವನು ಅರ್ಧ ದೇಹವನ್ನು ಹರನಿಗೆ ಕೊಟ್ಟುಬಿಟ್ಟಿದ್ದ. ಹೀಗಾಗಿ ಹರಿಹರೇಶ್ವರ ಅಂತ ಪ್ರಸಿದ್ಧನಾದ. ಪುರಾಣಗಳಲ್ಲಿ ನಾವು ಗಮನಿಸಿದ್ರೆ ಕಥೆಗಳು ವಿಷ್ಣು ಸಂಬಂಧಿ ಶಿವ ಸಂಬಂಧಿ ಕಥೆಗಳನ್ನು ನೋಡಿದಾಗ ಅವರಿಬ್ಬರಲ್ಲೂ ಭೇದವಿಲ್ಲ ಅಂತ ಶಿವನೇ ಹೇಳ್ಕೊಳ್ತಾನೆ. ವಿಷ್ಣು ಸಹಸ್ರನಾಮದ ನೀವು ಕೊನೆಯ ಸಾಲುಗಳನ್ನು ನೋಡ್ತಾ ಫಲಶ್ರುತಿಯಲ್ಲಿ ಗಮನಿಸಿದ್ರೆ ಅಲ್ಲಿ ಶಿವ ಒಂದು ಮಾತನ್ನು ಹೇಳ್ತಾನೆ. ಏನು? ಪಾರ್ವತಿ ಪ್ರಶ್ನೆಯನ್ನು ಕೇಳ್ತಾಳೆ. ಏನಪ್ಪ ನೀನು ಯಾವಾಗಲೂ ಧ್ಯಾನಸ್ಥನಾಗಿರ್ತೀಯಲ್ಲ, ಯಾವಾಗ ನೋಡಿದ್ರು ಜಪ ಮಾಡ್ತಾ ಇರ್ತೀಯಲ್ಲ, ಏನು ಜಪ ಮಾಡ್ತಾ ಇರ್ತೀಯ ಅಂತ ಪಾರ್ವತಿ ಕೇಳ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಏನು ಮಾಡ್ತಾ ಇದ್ದೀನಿ ಗೊತ್ತಾ ನಾನು? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಉತ್ತರ ಕೊಡ್ತಾನೆ ಶಿವ. ನಾನು ಯಾರು ಜಪ ಮಾಡ್ತಾ ಇರ್ತೀನಿ ಅಂತ ನಿನಗೆ ಕುತೂಹಲ ಇತ್ತಲ್ವ, ಕೇಳು ಹೇಳ್ತೀನಿ ಅಂತ. ಶ್ರೀರಾಮ ರಾಮ ರಾಮೇತಿ. ಅರೆ ಶಿವನಿಗೆ ಶಕ್ತಿ ಬೇಕು ಅಂತಂದರೆ ರಾಮ ಪೂಜೆ, ರಾಮ ಪ್ರಾರ್ಥನೆ ಮಾಡ್ತಾನೆ. ಶ್ರೀರಾಮ ರಕ್ಕಸರನ್ನು ಮೆಟ್ಟಿ ನಿಲ್ಲಬೇಕು ಅಂದರೆ ಶಿವಪೂಜೆಯನ್ನು ಮಾಡ್ತಾನೆ. ಒಬ್ರಿಗೊಬ್ಬರು ಗೌರವಿಸುವ ದೃಷ್ಟಿಕೋನ ಹೇಗಿದೆ, ಇದನ್ನು ತಗೊಳ್ಳೋದೇ ಇಲ್ಲ ನಾವು ಬರೀ ಶಿವದ್ವೇಷ, ವಿಷ್ಣುದ್ವೇಷ ಇವುಗಳಲ್ಲಿ ನಾವು ಕಚ್ಚಾಡ್ಕೊಳ್ತಾ ಇದ್ದೀವಿ. ಅವನ ಮೇಲೂ ಇವನು ಕೇಳು, ಇವನ ಮೇಲೂ ಅವನು ಕೇಳು ಅಂತ. ಹೀಗೆಲ್ಲ ಭೇದ ಉಂಟು ಮಾಡೋದ್ರಿಂದ ಎಂಥ ಪಾಪ ಬರುತ್ತೆ ನಮಗೆ. ದೇವತೆಗಳಿಗೆ ನಮ್ಮಲ್ಲಿ ಈರ್ಷೆ, ಕೋಪ, ದ್ವೇಷ ಇದೆ. ನಾವು ಯಾರನ್ನೋ ಬೈತೀವಿ, ಅವ್ರನ್ನ ಕಂಡ್ರೆ ಆಗಲ್ಲ, ಈ ಥರದ ಮನಸ್ಥಿತಿ ನಮಗಿದೆ. ದೇವತೆಗಳಿಗೆ ಆ ಥರದ ಮನಸ್ಸು ಇರುತ್ತೇನ್ರಿ? ಇದು ಯೋಚನೆ ಮಾಡಬೇಕಲ್ಲ. ಸೊ ಪ್ರಜ್ಞೆಯಿಂದ ಯೋಚನೆ ಮಾಡದೇ ಇದ್ದರೆ ಹೇಗೆ ಅಂತ. ಹೀಗಾಗಿ ಈ ದಿವಸ ಇವೆಲ್ಲ ಭೇದಗಳನ್ನು ಮರೆತು ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ಒಂದನ್ನು ಶಿವಸಹಸ್ರನಾಮ ಹೇಳಿದ್ರೆ ವಿಷ್ಣುವಿನಿಂದಲೂ ವರ ಸಿಗುತ್ತೆ, ವಿಷ್ಣು ಸಹಸ್ರನಾಮ ಹೇಳಿದ್ರೆ ಶಿವನಿಂದಲೂ ವರ ಸಿಗುತ್ತೆ. ಹೀಗಾಗಿ ಒಂದು ಪೂಜೆಯಲ್ಲಿ ಎರಡು ಫಲವನ್ನು ಕೊಡ್ತಕ್ಕಂಥದ್ದಾಗಿದೆ ಈ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಅಂತಕ್ಕಂಥದ್ದು. ಹೀಗಾಗಿ ಈ ದಿವಸ ತಪ್ಪದೆ ಪ್ರದೋಷವೂ ಇದೆ, ಬುಧವಾರವೂ ಬಂದಿದೆ. ಹರಿಹರರ ಪ್ರಾರ್ಥನೆಗೆ ತುಂಬ ಉತ್ಕೃಷ್ಟವಾದ ದಿವಸ. ಬೆಳಗ್ಗೆ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಪ್ರದೋಷ ಕಾಲದಲ್ಲಿ ಶಿವ ಸಹಸ್ರನಾಮ ಹೇಳ್ಕೊಳ್ಳಿ. ಇವೆರಡಕ್ಕಿಂತ ಬಲವಾದ ಅಸ್ತ್ರಾಯುಧಗಳು ಇನ್ನೆಲ್ಲಿದೆ ನಮಗೆ? ಬದುಕನ್ನು ಸಾಗಿಸಲಿಕ್ಕೆ ಸಾಕಲ್ವ ಇದೊಂದು ಊರುಗೋಲು. ಎರಡು ಕೈಗಳಲ್ಲಿ ಎರಡು ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಅಂತ ಊರುಗೋಲಿದ್ದರೆ ನೀವು ಎಂಥ ದುಸ್ತರವಾದ ಬೆಟ್ಟವನ್ನು ಸುಲಭವಾಗಿ ಹತ್ಬಿಡ್ತೀರಲ್ವ. ಜೀವನದ ಹಾದಿಯೇ ಹಾಗೆ ಎತ್ತರ ಇರುತ್ತೆ, ಉತ್ತರೋತ್ತರವಾಗಿರುತ್ತೆ. ಮುಂದಿನ ಹಾದಿ ಹೇಗಿರುತ್ತೆ? ಮುಂದಿನ ಹಾದಿ ಅಂತಕ್ಕಂಥದ್ದು ಮೇಲಿನ ಹಾದಿ ಅಂತ. ನಾವು ಅಲ್ಲಿಗೆ ತಾನೇ ಹೋಗೋದು ಕೊನೆಗೆ. ನಾವು ಹಿಂಗಿಲ್ಲ, ನಮ್ಮ ಹಾದಿ ಹೀಗಿದೆ. ಯಾಕೆಂದರೆ ಕೊನೆಗೆ ನಾವೆಲ್ಲ ಹೋಗ್ತೀವಿ, ಎಲ್ಲರೂ ತೋರಿಸೋದಲ್ಲ ಅಲ್ಲಿ ಹೋದ ಅಂತ. ಕೊನೆಗೆ ಅಲ್ಲಿ ಹೋದ ಅಲ್ಲಿ ನಮ್ಮ ಪ್ರಯಾಣನೂ ಆ ಕಡೆಗೆ ಇದೆಯಲ್ವಾ. ಹೀಗಾಗಿ ಇಂಥ ಒಂದು ಬೆಟ್ಟವನ್ನು ಹತ್ತಬೇಕಾಗಿದ್ದರೆ ನಮ್ಮೆಲ್ಲರ ಯಾನ ಅಪೇಕ್ಷೆ ಸ್ವರ್ಗಕ್ಕೆ ಇರ್ತದೆ, ನಾವು ಹೋಗೋದು ನರಕಕ್ಕಾಗಿರುತ್ತೆ. ಎಲ್ಲಿದೆಯಪ್ಪ ಅದು ಅಂದರೆ ಅಲ್ಲೇ ಇದೆಯಲ್ವ. ಹೀಗಾಗಿ ನಾವು ದಿವಸ ಓಡ್ತಾ ಇದ್ದೀವಿ ನರಕದ ಕಡೆಗೆ. ಹಾಗಾಗಿ ಅಲ್ಲಾದರೂ ಸ್ವಲ್ಪ ಶಾಂತಿ, ನೆಮ್ಮದಿ ಸಿಗಬೇಕು ಅಂದರೆ ಇವೆರಡು ಊರುಗೋಲಬೇಕು. ಹೀಗಾಗಿ ಈ ದಿವಸ ತುಂಬ ಪ್ರಶಸ್ತವಾಗಿದೆ ನೋಡಿ. ಆ ಎರಡು ಬಲವಾದ ಸಹಾಯದಿಂದ
ನಾವು ಜೀವನದ ಹಾದಿಯನ್ನು ಸುಲಭವಾಗಿ ಕ್ರಮಿಸಬಹುದು. ಈ ಒಂದು ದೃಷ್ಟಿಯಲ್ಲಿ ಶಿವಕೇಶವರನ ಸ್ಮರಣೆ ಮಾಡಿಕೊಳ್ಳಿ. ಮನಸ್ಸಿಗೆ ಯಾವುದೇ ಕ್ಲೇಶಗಳು, ದ್ವೇಷದ ಆಲೋಚನೆಗಳು ಇವ್ಯಾವೂ ಬರದೆ ಮನಸ್ಸಿನಲ್ಲಿ ಹರಿಹರರು ತುಂಬಿದ್ದಾಗ ನಿಮ್ಮೊಳಗೆ ಹೇಗರಿ ವಿಷ ಬಂದು ಸೇರಲಿಕ್ಕೆ ಅವಕಾಶ ಆಗುತ್ತೆ. ನನ್ನೊಳಗೆ ಸದಾ ವಿಷ್ಣುವೇ ನೆಲೆಸಿದ್ರೆ, ನನ್ನೊಳಗೆ ಸದಾ ಶಿವನೇ ನೆಲೆಸಿದ್ರೆ ಮತ್ತೊಂದಕ್ಕೆ ಅವಕಾಶವಾದ. ಹೀಗಾಗಿಯೇ ತಾನೇ ಅಕ್ಕ ಮಹಾದೇವಿಯರು, ಬಸವಣ್ಣನವರು ಯಾಕೆ ಚನ್ನಮಲ್ಲಿಕಾರ್ಜುನನ್ನು ಬಿಟ್ಟು ಆಕೆ ಹೇಳುವ ಮಾತು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ತನು ಕರಗದವರಲ್ಲಿ ನಿನ್ನ ಮನಸ್ಸಲ್ಲಿ ಕರಗದೇ ಇದ್ದರೆ ಆ ಭಗವಂತನ ಆ ಸತ್ವ ತುಂಬಿಕೊಳ್ಳದೇ ಇದ್ದರೆ ಅಂಥವ್ರ ಮನಸ್ಸಿನಲ್ಲಿ ಅಂಥವರಿಂದ ನಿನ್ನ ಪುಷ್ಪನಾದರೂ ಹೇಗೆ ತಗೋತೀಯ ಅಂತ. ಆಕೆ ಮಹಾ ದೊಡ್ಡ ಪಟ್ಟಿ ಮಾಡ್ತಾಳೆ ಬಿಡಿ, ನಂಗೆ ಅದೆಲ್ಲವೂ ನೆನಪಿಲ್ಲ. ಅದನ್ನು ಕೇಳಿದಾಗ ಅವ್ರು ಯಾಕೆ ಹಾಗಿದ್ದಾರೆ, ಆ ಮಟ್ಟದಲ್ಲಿದ್ದಾರೆ ಅಂತಂದರೆ ಅದು ತುಂಬ ಮನಸ್ಸಿನ ತುಂಬ ಅವನೇ ಚನ್ನಮಲ್ಲಿಕಾರ್ಜುನನೇ ತುಂಬಿಕೊಂಡು ಬಿಟ್ಟಿದ್ದಾನೆ ಅಕ್ಕ ಮಹಾದೇವಿಗೆ. ಇನ್ಯಾವ ಆಲೋಚನೆ ಬರಲಿಕ್ಕೆ ಸಾಧ್ಯ ಹೇಳಿ. ಹಾಗಾಗಿ ಈ ದಿವಸ ನಾವು ಅಕ್ಕ ಮಹಾದೇವಿನ ಮಂಗಳಾರತಿ ಮಾಡಿ ಪೂಜೆ ಮಾಡಿ ಕೈ ಮುಗಿತೀವಿ. ನಾವು ಅಕ್ಕ ಮಹಾದೇವಿಗೆ ಆಯಿತು ಅಂದರೆ ನಮಗೆ ಆಗಲ್ವಾ? ಆಗುತ್ತೆ. ನಮಗೆ ಈ ದುರಾಲೋಚನೆಗಳೆಲ್ಲ ಹೋಗಬೇಕು. ಅದು ಹೋಗಲಿ ಅಂತಲೇ ಇವೆರಡರ ಆಸರೆ ಬೇಕಾಗುತ್ತೆ. ತಪ್ಪದೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.